ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚಾಕ್ಸೆ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾರಿ ಪೊಲೀಸರಿಂದ ಇಂದು ನಗರದ ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಬಗ್ಗೆ ಜಾಗೃತಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಹೆಲ್ಮೆಟ್ ಧರಿಸದೆ ಸಂಚಾರ ಮಾಡುತ್ತಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ದಂಡ ವಿಧಿಸಿ ಉಚಿತವಾಗಿ ಹೆಲ್ಮೆಟ್ ನೀಡಿ ಸದಾ ಹೆಲ್ಮೆಟ್ ಧರಿಸಿ ಸಂಚಾರ ಮಾಡುವಂತೆ ಅರಿವು ಮೂಡಿಸಿದರು. ಭಾಗವಹಿಸಿದ್ದ ಎಸ್ಪಿ ಕುಶಾಲ್ ಚಾಕ್ಸೆ ಮಾತನಾಡಿ, ಜನನಿಬಿಡ ಜಾಗದಲ್ಲಿ ಪೊಲೀಸರು ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ನಿಮಗಾಗಿ ಕಾಯುತ್ತಿರುವ ಜನರಿದ್ದಾರೆ. ನಿಮ್ಮ ಜೀವ ಉಳಿಸಿಕೊಂಡು ಅವರೊಟ್ಟಿಗೆ ಸುಖ ಸಂಸಾರ ಮಾಡಲು ಸದಾ ಹೆಲ್ಮೆಟ್ ಧರಿಸಿ, ಸೀಟ್ ಬೆಲ್ಟ್ ಧರಿಸಿ ವಾಹನ ಚಲಾಯಿಸಬೇಕು. ಅಪ್ರಾಪ್ತ ಮಕ್ಕಳಿಗೆ ದ್ವಿಚಕ್ರ ವಾಹನ ಚಾಲನೆಗೆ ಅವಕಾಶ ನೀಡಬೇಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಶಾ ಕೇಂದ್ರ ಸ್ಥಾಪನೆಯಾದ ಮೇಲೆ ಹೊರ ಜಿಲ್ಲೆಗಳಿಂದ ಬೈಕ್ ಸವಾರರ ಸಂಚಾರ ಹೆಚ್ಚಾಗಿದೆ. ಯುವಕರಲ್ಲಿ ಗಾಂಜಾ ಮತ್ತು ಕುಡಿತದ ಚಟಗಳ ಹೆಚ್ಚಾಗಿ ಅಪಘಾತಗಳಿಗೆ ದಾರಿ ಮಾಡಿಕೊಡುವಂತಾಗಿದೆ. ಪೊಲೀಸರು ಖಡಕ್ ಕ್ರಮ ತೆಗೆದುಕೊಂಡು ದಂಡ ವಿಧಿಸಿ ಎಚ್ಚರಿಕೆ ನೀಡುತ್ತಿದ್ದಾರೆ ಎಂದರು. ನೋಡಿ, IMV ಆ್ಯಕ್ಟ್ ಪ್ರಕಾರ ಸ್ಪಾಟ್ ಫೈನ್ಸ್, ಎಸ್ಪೆಷಲಿ ಸ್ಪಾಟ್ ಫೈನ್ಸ್ ತಗೊಳ್ತಾ ಇದ್ದಾರೆ ಎಲ್ಲರೂ. ಅದು ಎಲ್ಲ ಕಂಪೌಂಡೇಬಲ್ ಆಫೆನ್ಸಸ್ ಇದೆ. ಇದೇ ಕಾರಣ ಬಗ್ಗೆ ಅದು ಕಂಪೌಂಡೇಬಲ್ ಆಗಿ ಕ್ಲೋಸ್ ಆಗ್ತಾ ಇದೆ ಎಲ್ಲ ಕೇಸಸ್. ಜೊತೆಗೆ ಯಾವುದು ನಾನ್ ಕಂಪೌಂಡೇಬಲ್ ಆಫೆನ್ಸಸ್ ಇದೆ, ಎಸ್ಪೆಷಲಿ ಆಕ್ಸಿಡೆಂಟ್ಸ್ ವಗೇರ, ಅದು ರೆಗ್ಯುಲರ್ ಆಗಿ ವರ್ಕ್ ಆಗ್ತಾ ಇದೆ. ಇನ್ನೊಂದು ಏನಿದೆ, ಈ ಥರದ್ದು ಎಲಿಗೇಷನ್ಸ್ ಆಗಬಾರ್ದು. ಇದೇ ವಿಚಾರ ಬಗ್ಗೆ ನಮಗೆ PDA ಮಷಿನ್ ಸಿಕ್ಕಿದೆ. ಸೊ ಅದು ಎಲ್ಲ POS ಮಷೀನಿಂದ ಹೇಗೆ ಅಂಗಡಿಯಲ್ಲಿ ಸಿಗುತ್ತೆ, ಕಾರ್ಡ್ ವಗೇರ ಸ್ಕ್ಯಾನ್ ಮಾಡ್ತಾರೆ ಅಥವಾ ಇದು ಸ್ಕ್ಯಾನ್ ಯೂಸ್ ಮಾಡ್ತಾರೆ, QR ಕೋಡ್ ಸ್ಕ್ಯಾನ್ ಮಾಡ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ಈಗ ಎಲ್ಲರೂ ಫೈನ್ ಪೇ ಮಾಡ್ತಾ ಇದ್ದಾರೆ. ಈಗ ನಾವು ಪಬ್ಲಿಕ್ ಹೇಳಿದ್ದಾರೆ, ನಾವು ಫೈನ್ ಹಾಕಿದ್ದೀವಿ, ಅವರು ಹೇಳಿದ್ದಾರೆ ನಮ್ಮಲ್ಲಿ ಕ್ಯಾಶ್ ಇಲ್ಲ, ಅವ್ರಿಗೆ ನಾವು ಅದೇ ಹೇಳಿದ್ದೀವಿ ಕಿ ಸ್ಕ್ಯಾನ್ ಮಾಡಿ ಕೊಡಿ. ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ಒದಗಿಸಿದ ದಾನಿಗಳಾದ ಹರೀಶ್ ಮತ್ತು ಧವಿತ್ರನ ಸನ್ಮಾನಿಸಲಾಯಿತು. ಈ ವೇಳೆ ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ ಮಂಜುನಾಥ್, ಸಂಚಾರಿ PSI ಮಂಜುಳಾ, ನಗರ ಠಾಣೆ PSI ಭರತ್, ನಂದಿಗಿರಿಧಾಮ ಪೊಲೀಸ್ ಠಾಣೆ PSI ಶರಣಪ್ಪ, ಪೊಲೀಸ್ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಎನ್ ಜೊತೆ ಸತೀಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.